ಒಂದು ಕೊನೆಯ ಪ್ರಶ್ನೆ. ಇಡೀ ಮೋದಿಯವರಿಗೆ ಇರುವಂಥ ಒಂದು ದೊಡ್ಡ ಚಾಲೆಂಜ್ ಅಂದರೆ ದಕ್ಷಿಣ ಭಾರತ. ಕರ್ನಾಟಕದ ಮುಂಚೆ ನೀವೆಲ್ಲ ಹೇಳ್ತಿದ್ರಿ BJPಯ ಕರ್ನಾಟಕದ ಇದು ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕ ಅಂತ. ಆ ಹೆಬ್ಬಾಗಿಲು ಪ್ರವೇಶ ಮಾಡಾಗಿದೆ. ಅದರ ಒಳಗಡೆ ಇರೋ ಬಾಗಿಲನ್ನು ಇವಾಗಲೂ ಯಾರೂ ತೆರಿತಾ ಇಲ್ಲ. BJPಗೆ ಪರ್ಟಿಕ್ಯುಲರ್ಲಿ ಕೇರಳ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು. ಸೊ ಒಟ್ಟು 130 ಲೋಕಸಭಾ ಸ್ಥಾನಗಳು ಈ ರಾಜ್ಯಗಳಲ್ಲಿ ಬರ್ತವೆ. ಸೊ ಅದರಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲಿ BJPಗೆ ಅಷ್ಟೊಂದು ಅಸ್ತಿತ್ವ ಇಲ್ಲ. ಈ ಬಾರಿ 60ರಿಂದ 80 ಸೀಟುಗಳನ್ನು ನಾವು ದಕ್ಷಿಣ ಭಾರತದಲ್ಲಿ ಗೆಲ್ಲಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಮೋದಿಯವರು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲೂ ಕೂಡ ನೀವು 28 ಕ್ಷೇತ್ರಗಳನ್ನು ಗೆಲ್ಲಬೇಕಾಗತ್ತೆ. ಸೊ ಜೊತೆಗೆ ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ. ಸೊ ನಿಜವಾಗಲೂ ಆ ರೀತಿಯ ಒಂದು ವಾತಾವರಣ ಇದೆ ಅನಿಸುತ್ತಾ? ಖಂಡಿತ. ಈಗ ನೋಡಿ, ಈವನ್ ಕರೆಕ್ಟಾಗಿ ಇವಾಗ ತೆಲಂಗಾಣದಲ್ಲಿ ನೋಡಿದ್ರೆ ಒಳ್ಳೆ ಅಲೆ ಇದೆ, ಆಂಧ್ರದಲ್ಲಿ ಒಳ್ಳೆ ಅಲೆ. ವಿಧಾನಸಭೆ ಚುನಾವಣೆಯಲ್ಲಿ ಸೆಟ್ ಬ್ಯಾಕ್ ಆಗಿದೆ. ಆದರೆ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಯ್ತಾ? ತುಂಬ ಹೆಚ್ಚಾಗಿದೆ. ನೋಡಿ, ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಒಳ್ಳೆಯ ಪ್ರತಿಫಲ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಂಧ್ರದಲ್ಲೂ ಒಳ್ಳೆ ರಿಸಲ್ಟ್ ಸಿಗುವಂಥದ್ದಿದೆ. ತಮಿಳುನಾಡಿನಲ್ಲಿ ಇವತ್ತು ಯಾವ ರೀತಿ ಅಲಯನ್ಸ್ಗಳು ಜೋಡಿಯಾಗುತ್ತೆ ಅದನ್ನು ನೋಡಿ ಒಳ್ಳೆ ರಿಸಲ್ಟ್ ಸಿಗುವಂಥ ಒಳ್ಳೆ ಸಂಭವ ಇದೆ. DMK ವಿರುದ್ಧವಾಗಿ ವಿರುದ್ಧವಾಗಿ ಅಲೆ ಇದೆ. ಹಾಗಾಗಿ ಕೇರಳ ಒಂದು ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಅಲ್ಲೂ ಒಳ್ಳೆ ವಿಶ್ವಾಸ ಇದೆ. ಒಂದು ಚೆನ್ನಾಗಿ ಒಂದಿಷ್ಟು ಸಂಖ್ಯೆನ ಪಡೆಯುವಂಥ ಭರವಸೆ ಇದೆ. ಗೋವಾದಲ್ಲಂತೂ ಚೆನ್ನಾಗೇ ಇದೆ. ಕರ್ನಾಟಕದಲ್ಲಂತೂ ಸ್ವೀಪ್ ಮಾಡ್ತೀವಿ. ಕರ್ನಾಟಕದಲ್ಲಿ ಲಿಟ್ರಲಿ ಸ್ವೀಪ್ ಮಾಡ್ತೀವಿ. ಇವತ್ತು ದಕ್ಷಿಣ ಭಾರತದಲ್ಲೂ, ಇಡೀ ದೇಶದಲ್ಲಿ ಇವತ್ತು ದಕ್ಷಿಣ ಭಾರತದಲ್ಲೂ ಬಹಳ ಒಳ್ಳೆಯ ರೀತಿಯಾದಂಥ ಅಲೆ ಇದೆ. ಅದನ್ನು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋಂಥದ್ದು ಎಲ್ಲ ಕಡೆ ಭಾವನೆ ಇದೆ. ಸೊ ಅದನ್ನು ಯಾವ ರೀತಿ ಅಲೈನ್ ಮಾಡಿಕೊಂಡು ನಾವು ಕನ್ವರ್ಟ್ ಮಾಡಿಕೊಂಡು ಕನ್ಸಲ್ಟೇಷನ್ ಮಾಡಬೇಕಾಗತ್ತೆ. ಇದಕ್ಕೂ ಒಂದು ಕೆಮಿಸ್ಟ್ರಿ ಬೇಕಾಗುತ್ತೆ. ಆ ಕೆಮಿಸ್ಟ್ರಿನ ಒಳಗೊಂಡಂತೆ ಮಾಡಲಿಕ್ಕೆಲ್ಲ ಪ್ರಯತ್ನ. ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಯಾವ ರೀತಿಯ ಒಂದು ಗುರುತರ ಜವಾಬ್ದಾರಿ ಇದೆ? ಈಗ ಒಂದು ಕೇಂದ್ರ ಸಮಿತಿ ಕೋರ್ ಕಮಿಟಿ ಸದಸ್ಯನಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮತ್ತು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಭಾರಿಯಾಗಿ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಆ ಕೆಲಸವನ್ನು ಮಾಡುವಂಥದ್ದಾಗ್ತಿದೆ. ಮತ್ತು ಇನ್ನಿತರ ಏನೇ ಪಕ್ಷದಿಂದ ಜವಾಬ್ದಾರಿ ಕೊಟ್ಟರು ಆ ಕೆಲಸಗಳನ್ನು ಮಾಡಲಿಕ್ಕೆ ಸಜ್ಜಾಗಿದೆ. ಅಶ್ವಥ್ ನಾರಾಯಣ್ ಅವ್ರಿಗೆ ಏನಾದರೂ ಲೋಕಸಭಾ ಕಣಕ್ಕೆ ಅಥವಾ ಅಖಾಡಕ್ಕೆ ಇಳಿರಿ ಅಂತಂದರೆ ಇಳಿತೀರಾ? ಅಂಥದ್ದು ಯಾವುದು ಪಕ್ಷ ತಿಳಿಸಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ.